ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ಭೀಮ್ನ ಅಮಾವಾಸ್ಯೆಗೆ ನಾನು ಕಾಯಿ ಹೋಳಿಗೆ ಮಾಡಿದ್ದೀನಿ. ಸ್ಪೆಷಲ್ ಆಗಿದೆ. ಕಾಯಿ ಹೋಳಿಗೆಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕ್ರಿಸ್ಪಿ ಇರಲಿ ಅಂತಂದು ಹೇಳಿ 1 ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಮಾಡಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಾದಮೇಲೆ ಕೈಯಿಂದಾದರೂ ಮಿಕ್ಸ್ ಮಾಡ್ಬೋದು, ನೀವು ಸ್ಪೂನಿಂದಾದರೂ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಭಾಳ ಬಿಸಿ ಇರುತ್ತಲ್ವ, ಅದಕ್ಕೆ ನಾನು ಫಸ್ಟಿಗೆ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀವು ಕೈಯಿಂದನೂ ಮಿಕ್ಸ್ ಮಾಡ್ಕೋಬೋದು. ನಾನು ಬಿಸಿ ಇರೋದಕ್ಕೆ ನಾನು ಸ್ಪೂನಿಂದನೇ ಭಾಳ ಕವರ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು 1 ಸೆಕೆಂಡ್ 2 ಸೆಕೆಂಡ್ ಬಿಟ್ಟಾದಮೇಲೆ ಕೈಯಿಂದ ಮತ್ತೆ ಫುಲ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 2 ಅವರ್ಸ್ ನೆನೆಸೋಕೆ ಇಟ್ಟಿದ್ದೆ. ನಾನು ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟಿದ್ದೆ ಮಾರ್ನಿಂಗೆ. ಕಲಸಾದ್ಮೇಲೆ ಎಲ್ಲ ಹೋಳಿಗೆಗೂ ಅದೇ ಥರನೇ ಮಾಡೋದು. ಹಾಗಾಗಿ ನಾನು ಒಂದು ಸ್ವಲ್ಪ ಕಲಸಿಟ್ಟು ಸ್ವಲ್ಪ ಸ್ಮೂತೇ ಇರಬೇಕು. ಆ್ಯಕ್ಚುಲಿ ಗಟ್ಟಿ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ತಿನ್ನೋಕ್ಕಾಗಲ್ಲ ಗಟ್ಟಿಯಾಗಿದ್ದರೆ. ಆಮೇಲೆ ಪ್ರತಿ ಅಮಾವಾಸ್ಯೆ ಕೂಡ ಒಂದು ಕಾಯಿ ಹೊಡಿತೀವಿ ನಾವು. ಅದೇ ಕಾಯಿಂದನೇ ನಾನು ಹೋಳಿಗೆ ಮಾಡ್ತಾ ಇರೋದು. ಆ ಕಾಯಿ ತುರಿದಿಟ್ಕೊಂಡು ಸ್ವಲ್ಪ ಉದ್ದ ಈ ಥರ ಆಗುತ್ತಲ್ವ, ಈ ಥರ ಇದ್ದರೆ ಚೆನ್ನಾಗಿ ಆಗಲ್ಲ ಮಾಡೋಕ್ಕೆ. ಅದಕ್ಕೆ ನಾನು ತುರಿದಿಟ್ಕೊಂಡು ಆಮೇಲೆ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸರ್ಗೆ ಆದ್ಮೇಲೆ ಕೂಡ ಫುಲ್ಲು ಪೇಸ್ಟ್ ಥರನೂ ಬೇಡ, ಸ್ವಲ್ಪ ತರಿನೇ ಇರಬೇಕು. ಆ ಥರ ಇತ್ತು ಅಂದರೆ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ನಮಗೆ ಸ್ವೀಟ್ ಜಾಸ್ತಿ ಬೇಕು, ಹಾಗಾಗಿ ಬೆಲ್ಲ ತೊಗೊಂಡಿದ್ದೀನಿ, ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಕಮ್ಮಿ ಆದರೆ ಬೆಲ್ಲ ಕಮ್ಮಿ ತೊಗೊಳ್ಳಿ, ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ. ನಾನಿವಾಗ ಸ್ವಲ್ಪ ಮಾಡ್ತಾ ಇರೋದು. ನೀವು ಜಾಸ್ತಿ ಹೋಳಿಗೆ ಮಾಡ್ತೀನಿ ಅಂತಂದರೆ 2 ಗ್ಲಾಸ್ ಪಾಕಕ್ಕೆ ಇದು 2 ಗ್ಲಾಸ್ ಹಾಕ್ಕೊಳ್ಳಿ. ನಾನು ಬೇರೆ 1.25 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಬೆಲ್ಲ ಅಂತೂ ಹೇಳಿದ್ದೀನಲ್ವ, ಅದು ಕರಗೋವರೆಗೂ ಸ್ವಲ್ಪ ಬೆಲ್ಲನೇ ನೀರು ಬಿಸಿ ಆದಮೇಲೆ ಅಥವಾ ನೀರಿದ ಬಿಸಿ ಆಗೋಕ್ಕಿಂತ ಮುಂಚೆ ಆದರೂ ಕೂಡ ಬೆಲ್ಲ ಹಾಕ್ಕೋಬೋದು. ಅದೆಲ್ಲ ಫುಲ್ ಕರಗ್ತಾ ಇದೆ ಆಲ್ರೆಡಿ. ಕರಗಿದಾದಮೇಲೆ 1 ಎಳೆ ಪಾಕಕ್ಕೆ ಬರುತ್ತೆ. ಆ ಥರ ಬಂದಿದೆ ಇದು ಅಂತ ಅರ್ಥ. ಪಾಕ ಮಾಡೋಕ್ಕೆ ಬಂದಿದೆ ಇದು. ಆವಾಗೆ ನಾವು ಕೊಬ್ಬರಿ ತುರ್ಕೊಂಡಿದ್ದು ಮಿಕ್ಸರ್ ಮಾಡ್ಕೊಂಡಿದ್ವಲ್ವ, ಅದನ್ನೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಪಾತ್ರೆಗೆ ಹತ್ಕೊಂಡು ಬಿಡುತ್ತೆ ಅದು. ಪಾತ್ರೆಗೆ ಹತ್ಕೊಳ್ಳಿಲ್ದಂಗೆ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಲ್ಮೋಸ್ಟ್ ಬಂದಿದೆ ಇದು. ಇವಾಗ ನೋಡಿ, ಆಲ್ರೆಡಿ ಪಾತ್ರೆಗೆ ಹತ್ಕೊಂಡು ಸ್ವಲ್ಪ ಸೀದೋಗೋ ಥರ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಬಂದಿದೆ ಅಂಥೇಳಿ ಒಂದು ಸ್ವಲ್ಪ ಸ್ಲೋ ಫ್ಲೇಮಲ್ಲಿನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಾತ್ರೆ ಬಿಡಬೇಕು, ಬಿಟ್ಟಾಗೇ ಅದು ಕರೆಕ್ಟಾಗಿ ಆಗಿರೋದು. ಏಲಕ್ಕಿ ಫ್ಲೇವರಿಗೆ ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ ನೋಡಿ. ಆಲ್ರೆಡಿ ಆಫ್ ಮಾಡಿಕೊಂಡು ಆಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ ಕಿಟಕಿಯಲ್ಲಿ ಇಟ್ಟಿದ್ದೆ ನಾನು. ಹಿಟ್ಟು ಕೂಡ ಫುಲ್ ನೆಂದಿದೆ, ಚೆನ್ನಾಗಿ ಸ್ಮೂತ್ ಆಗಿದ್ದೆ. ಅದನ್ನು ನೋಡಿ ಎರಡೂ ಕರೆಕ್ಟಾಗಿ ಒಂದು ಅದಕ್ಕೆ ಇದು ಕೂಡ ಕರೆಕ್ಟಾಗಿ ಬಂದಿದೆ, ಹಿಟ್ಟು ಕೂಡ ಕರೆಕ್ಟಾಗಿ ಬಂದಿದೆ. ಈಗ ಮಾಡೋದು, ನನ್ನ ಹತ್ರ ಹೋಳಿಗೆ ಮಾಡೋದು ಪೇಪರ್ ಇಲ್ಲ, ಅದನ್ನು ತೊಗೋಬೇಕು ನಾನು ಊರಿಗೆ ಹೋದಾಗೆ. ಇವಾಗೇ ಎಣ್ಣೆದು ಇರುತ್ತಲ್ವ, ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ಇದನ್ನೇ ತೊಗೊಂಡಿರೋದು ನಾನು. ಫುಲ್ಲು ಹಿಟ್ಟನ್ನೆಲ್ಲ ಒಂದು ದೊಡ್ಡದು ಬೇಕಂದರೆ ದೊಡ್ಡದಾಗಿ ಉಳ್ಳಿ ಹರ್ಕೋಬೋದು ನೀವು. ಚಿಕ್ಕದು ಬೇಕಂತಂದರೆ ಚಿಕ್ಕದಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಹೋದರೆ ಚೆನ್ನಾಗಿ ಬರುತ್ತೆ. ನಾನು ನೋಡಿ ಉಳ್ಳಿ ಹರ್ಕೊಂಡಾಗ ಸ್ವಲ್ಪ ಜಾಸ್ತಿ ಹರ್ಕೊಂಡಿದ್ದೀನಿ. ಜಾಸ್ತಿ ಹರ್ಕೊಂಡಾಗೆ ಮೇಲಿಂದ ಹಿಟ್ಟು ಹೊರಗಡೆ ತೆಗ್ದಿಲ್ಲ, ಹಾಗಾಗಿ ಇದು ಫುಲ್ಲೆಲ್ಲ ಹಿಟ್ಟು ಹೊರಗಡೆ ಈ ಥರ ಅನಿಸುತ್ತೆ. ಈ ಥರನೂ ಮಾಡಿದ್ದೀನಿ. ಆಮೇಲೆ ಹಿಟ್ಟು ಹೊರಗಡೆ ತೆಗ್ದಾಗೂ ಆ ಥರದ್ದು ಹೋಳ್ಗೆ ತೋರಿಸಿದ್ದೆ ನಾನು. 2 ಥರದ್ದು ಹೋಳ್ಗೆ ತೋರಿಸಿದ್ದೀನಿ. ಅಟ್ ಎ ಟೈಮೇ ಮಾಡ್ಕೋತಾ ಇದ್ದೆ ನಾನು. ನೋಡಿ, ಇದನ್ನೇ ಈ ಕಡೆ ಹೊರಗಡೆ ತೆಗ್ದಿದ್ದೀನಿ ಹಿಟ್ಟು. ಹಿಂಗೆ ತೆಗ್ದಾಗೆ ಆ ಥರ ಹೊರಗಡೆ ಫುಲ್ಲೆಲ್ಲ ಕವರ್ ಆಗಂಗೆ ಹೂರಣ ವಿತ್ ಹೋಳಿಗೆ ಎರಡೂ ಅಟ್ ಎ ಟೈಮ್ ಬರುತ್ತೆ, ಸಪ್ರೇಟಾಗಿ ಅನಿಸಲ್ಲ. ಫಸ್ಟ್ ಟೈಮ್ ಮಾಡಿದ್ದು ಸಪ್ರೇಟಾಗಿ ಅನಿಸುತ್ತೆ ಹಿಟ್ಟು, ಅದಕ್ಕೆ 2 ಥರನೂ ಮಾಡಿ ತೋರಿಸಿದ್ದೀನಿ ನಾನು. ಇದು ನೋಡಿ, ಎಲ್ಲ ಕಡೆನೂ ಕವರ್ ಆಗಿದೆ. ನಾನು ಕೈಯಲ್ಲೇನು ತಟ್ಟಲಿಲ್ಲ, ಉದ್ದುತ್ತಾನೇ ಇದ್ದೆ, ಚೆನ್ನಾಗಿ ಬರ್ತಿತ್ತು. ಉದ್ದೋದು ಕೂಡ ಚೆನ್ನಾಗಿ ಬರುತ್ತೆ. ಹಂಚು ಕೂಡ ಇಟ್ಟಿದ್ದೆ ಗ್ಯಾಸ್ ಮೇಲೆ, ಆಲ್ರೆಡಿ ಬಿಸಿ ಆಗಿತ್ತು. ನೋಡಿ, ಇದನ್ನೊಂದೇ ತೋರಿಸಿದ್ದೀನಿ ನಾನು. ಇದೆಷ್ಟು ಕವರಾಗಿ ಎಷ್ಟು ಚೆನ್ನಾಗಿ ಬಂದಿತ್ತೆ. ನಿಜವಾಗ್ಲೂ ಫಸ್ಟ್ ಡೇಕ್ಕಿಂತ ನೆಕ್ಸ್ಟ್ ಡೇ ಹೋಳಿಗೆ ತಿನ್ನೋಕೆ ನೆಕ್ಸ್ಟ್ ಡೇನೇ ಟೇಸ್ಟ್ ಸಖತ್ತಾಗಿರ್ತೈತಿ. ಬಿಸಿ ಬಿಸಿ ಮಾಡಿಕೊಟ್ಟೆ, ನಮ್ಮ ಮನೆಯವ್ರು ಇಷ್ಟಪಟ್ಟು ತಿಂದರು. ತುಪ್ಪ ಹಾಕ್ಕೊಂಡು ಕೂಡ ಸಖತ್ತಾಗಿತ್ತು. ಮಸ್ತಾಗೈತೆ ಅಂದರು. ಬಜ್ಜಿ ಕೂಡ ಮಾಡಿದ್ದೆ ನಾನು. ನನ್ನ ಮಗಳು ಕೂಡ ಹೋಳಿಗೆ ಹೊಡೆದ್ಲು. ಬೋಂಡಾ ವಿತ್ ಕಾಯಿ ಹೋಳಿಗೆ. ಆಮೇಲೆ
ನನಗೂ ಪಪ್ಪನ ಥರ ಮಾಡು ಅಂತ ಹೇಳ್ತಾಯಿದ್ದೆ, ಅದಕ್ಕೆ ಮಾಡ್ತಾಯಿದ್ದೆ. ಥ್ಯಾಂಕ್ ಯು.